ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ರೆಡ್ ಕಲರು ರೆನಾಲ್ಟ್ ಡಸ್ಟರ್ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, 110 PS. ಹೌದು ಸರ್. ಏನೈತ್ರಿ ಸರ್ ಮಾಡಲ್ಲು? 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು RXL ಆಪ್ಷನಲ್. ಇದು ಮೆರೂನ್ ಕಲರ್. RXL ಆಪ್ಷನಲ್ ಐತ್ರಾ? ಹೌದು ಸರ್, ಹೌದು. ಓಕೆ. 12 ಮಾಡಲು. ಓನರ್ ಎಷ್ಟಾದ್ರಿ? ಸೆಕೆಂಡಾ? ಸೆಕೆಂಡ್ ಓನರ್ ಸರ್. ಗಾಡಿ ತೊಗೋರು ತರ್ಡ್ ಓನರ್ ಆಗ್ತಾರೆ. ಹೌದು ಸರ್, ತೊಗೊಂಡ್ರೆ ಥರ್ಡ್ ಓನರ್. ರನ್ನಿಂಗಲ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು? 78,000 ಓಡಿದೆ ಸರ್. 78,000 ಓಡಿದೆ. ಓಕೆ. 78,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ? ಹೌದು ಸರ್, ಹೌದು. ಓಕೆ ರೀ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ? ಹೊಸ ಟೈರ್ ಹಾಕಿರೋದು ಸರ್. 4 ಹೊಸ ಟೈರ್ ಹಾಕಿರೋದು. ಓಕೆ. ಸ್ಟೆಪ್ನಿ ಕೂಡ ಇದೆಯಾ? ಸ್ಟೆಪ್ನಿ ಇದೆ ಸರ್, ಸ್ಟೆಪ್ನಿ ಕೂಡ ಇದೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಯಾವುದೇ ಥರದ್ದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಒರಿಜಿನಲ್ ಇದೆ. ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ. ಹ್ಞೂ. ಬರೀ 78,000 ಓಡಿದೆ. ಜೆನ್ಯೂನ್ ಮೈಲೇಜ್ ಇದು. ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತ್ರಿ ಆಲ್ರೆಡಿ? ಏನೂ ಆಗಿಲ್ಲ ಸರ್. ಒಂದು ಫೀಲ್ಡ್ ಇಂಜಿನ್ ಇರೋದು. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಜಂಪು, ಈ ಥರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಏನಾದರೂ ಇದ್ದರೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ನಿಮಗೆ. ಓಕೆ. ಅಂದರೆ ನಿಮ್ಮ ಕೈಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಕ್ಲಿಯರ್ ಐತಲ್ಲ ರೀ? ಕ್ಲಿಯರ್ ಇದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಹ್ಞೂ. ತುಂಬ ಕ್ಲಾಸ್ ಆಗಿದೆ ಗಾಡಿ ಇದು. ಓಕೆ. ಏನು ಬರುತ್ತೆ ಸರ್ ಮೈಲೇಜ್ ಎಲ್ಲ? ಮೈಲೇಜ್ 110 PS ಎಲ್ಲ ನಿಮಗೆ 16, 17 ಬರುತ್ತೆ ಸರ್ ಅದು. ಓಕೆ. ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಅವನೇಟಾ? ಹೌದು ಸರ್, ಡೀಸೆಲ್ ವೇರಿಯಂಟ್ ಅದು. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ನೋಡೋದಾದ್ರೆ ಫೀಚರ್ಸು ಏನೇನು ಐತ್ರಿ? ಕಂಪ್ನಿ ಪೇಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಅಡಿಷನಲ್ ಎಲ್ಲ ಏನಾರ ಸ್ಟಾಕ್ ಆಫ್ಟರ್? ಫಿಟ್ಟಿಂಗ್ ಸರ್. ಎಲ್ಲ ಸ್ಟಾಕ್ ಫಿಟ್ಟಿಂಗ್ ಕಂಪ್ನಿಯಿಂದ ಏನು ಬಂದಿದೆ ಅದೇ ಸರ್. ಏನು ಹೌದಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿಲ್ಲ ಸರ್. ಹೌದು. ಅಂದರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದಾ? ಎಲ್ಲ ಪ್ರತಿಯೊಂದು ವರ್ಕಿಂಗ್ ಇದೆ ಸರ್. ಇನ್ನು ಏನು ತಗೊಳ್ಳೋದು ನೀವೇನು ಖರ್ಚು ಮಾಡಂಗಿಲ್ಲ. ತಗೋಬೇಕು, ಡೀಸೆಲ್ ಹಾಕಿ ಓಡಿಸ್ಕೊಂಡಿರ್ಬೇಕು. ಆ ಥರ ಕಂಡೀಷನ್ ಇದೆ ಸರ್ ಗಾಡಿ. ಅಷ್ಟು ನೀಟ್ನೆಸ್ ಆಗಿ ಇಟ್ಟಿದ್ದೀರಾ ಗಾಡಿ ಮಾತ್ರ? ಹೌದು ಸರ್, ತುಂಬ ನೀಟಾಗಿದೆ ಗಾಡಿ. ಓಕೆ. ಅದೇನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಕೂಡ ಎಲ್ಲಿ ತನಕ ರನ್ನಿಂಗ್ ಐತ್ರಿ? ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಡಾಕ್ಯುಮೆಂಟ್ಸು? ಇನ್ನೂ ರನ್ನಿಂಗ್ ಇದೆ ಸರ್. ಅದೆಲ್ಲ ಅಪ್ ಟು ಡೇಟ್ ಇದೆ ಸರ್. ಅಂದರೆ ಎಷ್ಟು ಮಂತ್ ಇದೆ? ಇನ್ನೂ ಇದೆ ಸರ್. 2012 ಅಂದರೆ ಇನ್ನೂ ಇದೆ ಸರ್. ಇನ್ನೂ ಒಂದು 2-3 ವರ್ಷ ಇದೆ ಇನ್ನು. ಓಕೆ. FC ಇರುತ್ತೆ ಸರ್. ಓಕೆ. 12 ಮಾಡಲ್ ಅಂದ ಬಳಿಕ ಇನ್ಶೂರೆನ್ಸ್ ಎಷ್ಟು ಮಂತ್ ಇದೆ ಅಂತ? ಇನ್ಶೂರೆನ್ಸ್ ಇನ್ನೊಂದು 6 ತಿಂಗಳು ಇದೆ ಸರ್ ಇನ್ನು. ಗಾಡಿ ತೊಗೊಂಡ್ರಿಗೆ 6 ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತದೆ ರೀ? ಹೌದು ಸರ್, ಹೌದು ಸರ್. ಓಕೆ ರೀ. ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು? ಪ್ರೈಸ್ ಅದು 4.25 ಲಕ್ಷ ಹೇಳಿದೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಮಾಡಲ್ ಬಂದುಬಿಟ್ಟು 2012 ಮಾಡಲು, ತಾವು ಸೆಕೆಂಡ್ ಓನರು, ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ. ಈ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಆರಾಮಾಗಿ ತೊಗೊಂಡು ಫ್ಯಾಮಿಲಿ ಯೂಸ್ಗೆ ಓಡಿಸ್ಕೋಬೋದು. ಹೌದು ಸರ್, ಹೌದು. ಓಕೆ. ಎಷ್ಟು 4 ಲಕ್ಷದ? 4,25,000 ಹೇಳ್ತಾರೆ ಸರ್. ಓಕೆ. ಇದರಲ್ಲಿ ನೆಗೆಶ್ಬಲ್ ಏನು ಮಾಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದರಿಗೆ? ಸರ್, ನಿಮ್ಮ ಕಡೆಯಿಂದ ಬಂದರೆ ನಾನು 3.90ಗೆ ಕೊಡ್ತೀನಿ ಸರ್. ನಿಮ್ಮ ಮುಖಾಂತರ ಬಂದರೆ 3,90,000 ಗಾಡಿ ಕೊಡ್ತೀರಾ? ಹೌದು ಸರ್, ಓಕೆ. ಹೌದು, ಹೌದು. ಫೈನಲ್ ರೇಟ್ ಆಗುತ್ತಾ ಇದು? ಫೈನಲ್ ರೇಟ್ ಸರ್, ಫೈನಲ್ ರೇಟ್. ಓಕೆ. ಗಾಡಿದಂತೂ ಲೊಕೇಶನ್ನು? ಲೊಕೇಶನ್ ವಿಲ್ಸನ್ ಗಾರ್ಡನ್, ಬೆಂಗಳೂರು ಸರ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ? ಹೌದು ಸರ್, ಇದೇ ನನ್ನ ಕಾಂಟ್ಯಾಕ್ಟ್ ನಂಬರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್. ಖಂಡಿತ ಮಾಡಿಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರಿ.